365 days ನಾನ್ ವೆಜ್. ನಾನು ವೆಜ್ಜೇ ಇಲ್ಲ. ನಾನು ನನ್ಗೆ ಇಷ್ಟ ಆಗುವಷ್ಟು ದಿವಸ ನಾನು ನಾನ್ ವೆಜ್ ತಿಂತೀನಿ. ಯಾವತ್ತಂದ್ರೆ ಈ ನಡುವೆ ಒಂದು ತಿಂಗಳಿಗೆ ಒಂದೇ ದಿವಸ, ತಿಂಗಳಿಗೊಂದ್ಸಲ ಸಂಕಷ್ಟ ದಿವಸ ಒಂದು ದಿವಸ ನಾನ್ ವೆಜ್ ತಿನ್ನಲ್ಲ. ಉಪವಾಸ ಇರ್ತೀನಿ. ಅವತ್ತು ಉಪವಾಸ ಇರ್ತೀನಿ, ನಾನ್ ವೆಜ್ ತಿನ್ನಲ್ಲ. ಅದೇ ನಮ್ಮ ಮಿಸಸ್ ಏನೋ ಹೇಳಿದ್ರು, ಆಯ್ತು ನಿನ್ಗೋಸ್ಕರ ಇದೊಂದು ಬಿಡ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಅದೊಂದು ತಿಂಗಳಿಗೊಂದ್ಸಲ ಅದನ್ನ ಬಿಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವುದು ನನ್ಗೆ ಯಾವ ರಿಸ್ಟ್ರಿಕ್ಷನು ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ಹಬ್ಬ ಅದು ಇದು ಶಿವರಾತ್ರಿ ಇದೆ, ನೀವು ಶಿವರಾತ್ರಿನಲ್ಲಿ ಮನೆಯಲ್ಲಿ ಮಾಡ್ಕೊಳ್ರಿ. ಆಚೆ ಒಂದು ಕಿಚನ್ ಮಾಡ್ಕೊಂಡಿದ್ದೀನಿ ನಾನು. ನಾವಲ್ಲಿ ನಾನ್ ವೆಜ್ ಗಿನ್ವೆಜ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಪಾತ್ರೆಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಮನೆ ಒಳಗಡೆ ಹೋಗ್ತೀವಿ. ಓಕೆ, ಅಂದ್ರೆ ಈಗ ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಅದನ್ನ ಕರಗಿಸೋದು ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಕೆಲಸ ಕಾರ್ಯಗಳು ಅದೆಲ್ಲ ತಿನ್ನೋದ್ರಿಂದಾನೇ ನಮ್ಗೆ ಅದೆಲ್ಲ ಕರಗುತ್ತೆ. ಚೆನ್ನಾಗಿದೆ, ಹೆಲ್ತಿ ಆಗಿದೆ ತಿನ್ನೋದು. ಅಂದ್ರೆ ಜೀರ್ಣ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲಸ ಕಾರ್ಯಗಳು ಅಂದ್ರೆ ಜಿಮ್ ವಾಕಿಂಗ್ ಏನೋ ಮಾಡ್ತೀರಾ? ಜಿಮ್ಮು ವಾಕಿಂಗು ಆರ್ಟಿಫಿಷಿಯಲ್ ಅದನ್ನ ನಾನು ಯಾವ್ದನ್ನು ಮುಟ್ಟೋದಿಲ್ಲ. ಅಲ್ಲ, ವಾಕಿಂಗ್ ಆರ್ಟಿಫಿಷಿಯಲ್ ಅಲ್ಲ, ಆರ್ಟಿಫಿಷಿಯಲ್ ವಾಕಿಂಗ್ ಹೆಂಗಿಲ್ಲ ಅಂತ ಹೇಳ್ತೀರಾ ನೀವು? ಅದು ಕಾನ್ಸೆಪ್ಟ್ ಇಲ್ಲ. ಪ್ಲೀಸ್ ಹೇಳಿ. ರೋಡ್ ಮೇಲೆ ನಡೆಯೋದು ನಿಮ್ಗೆ ವಾಕಿಂಗ್? ಅದು ಸಿಮೆಂಟ್ ಮೇಲೆ ನಡೆಯೋದು ವಾಕಿಂಗ್ ನಿಮ್ಗದು? ಸಿಮೆಂಟ್ ರೋಡ್ ಮೇಲೆ ನಡೆಯೋದು ವಾಕಿಂಗ್ ಅಲ್ಲ. ರೋಡ್ ಮೇಲೆ ನಡೆಯುವಂಥದ್ದು ವಾಕಿಂಗ್ ಅಲ್ಲ. ನಮ್ಮ ಖುಷಿಗೆ ನಾವು ನಡಿಬಹುದು. ಯಾವತ್ತು ಒಂದು ಮಾತ್ರ ತಿಳ್ಕೊಳ್ಳಿ, ಮಣ್ಣು ಮೇಲೆ ನಡಿಬೇಕು. ಮಣ್ಣಲ್ಲಿರ್ತಕ್ಕಂಥ ಗುಣಗಳು, ಆ ಗ್ರಾವಿಟಿ ಪವರ್ ಬೇರೆ ಯಾವ್ದ್ರಲ್ಲೂ ಇಲ್ಲ. ಇವಾಗ 1 ಲೀಟರ್ ಪಾಲಿಡಾಲ್ ನಾವು ಕುಡಿದ್ರೆ ಏನಾಗ್ತೀವಿ ಹೇಳಿ? ಸತ್ತೋಗ್ತೀವಲ್ಲ. ಮಣ್ಣಲ್ಲಿ ಹಾಕಿ 1 ಲೀಟರ್ ಪಾಲಿಡಾಲ್ ಮಣ್ಣೇನಾಗುತ್ತೆ? ಏನಾಗಲ್ಲ. ಯಾಕಾಗಲ್ಲ? ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಆ ಮಣ್ಣಲ್ಲಿದೆ. ಅದರಿಂದ ಬರೀ ಕಾಲಲ್ಲಿ ಚಪ್ಪಲಿ ಹಾಕದೆ ಬರೀ ಕಾಲಲ್ಲಿ ಯಾರು ಮಣ್ಣಲ್ಲಿ ನಡೀತಾರೋ ಅವ್ರಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ. 100% ನಡೀತೀನಿ. ದಿನನಿತ್ಯ ಅಭ್ಯಾಸ ಇದೆಯಾ ಅಂತ? ದಿನನಿತ್ಯ ನಾನು ಹೋಗಲ್ಲ. ಬೆಂಗಳೂರಲ್ಲಿ ಎಲ್ಲೂ ವಾಕಿಂಗ್ ಹೋಗಲ್ಲ. ನಾನು ವಾಕಿಂಗ್ ಹೋಗ್ಬೇಕಂದ್ರೆ ನಮ್ಮ ಊರಲ್ಲಿ ನಮ್ಮ ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ ನಮ್ಮ ಡ್ರೈವರ್ಗೆ ಹೇಳ್ತೀನಿ, ಒಂದು 5,000 ರೂಪಾಯಿ ಡೀಸೆಲ್ ಹಾಕ್ಸ್ತೀನಿ, ಸುಮ್ಮನೆ ಜಮೀನ ಉತ್ತು ಅಂತ ಹೇಳ್ತೀನಿ. ಅವ್ನ ಜಮೀನು ಉತ್ತಾ ಇದ್ರೆ ನಾನು ಉತ್ಕೊಂಡು ಹೋಗ್ತಾ ಇರ್ತಾನೆ. ಮಣ್ಣಲ್ಲಿ ಹೆಂಗ್ ಆಚೆ ಬಂದಿರುತ್ತಲ್ಲ ಆ ಇದ್ರಲ್ಲಿ ನೋಡ್ಕೊಂಡು ರೌಂಡ್ ಹೊಡಿತೀನಿ. ಚೆನ್ನಾಗಿ 17 ಕಿಲೋಮೀಟರ್ 18 ಕಿಲೋಮೀಟರ್ ರೌಂಡ್ ಹೊಡಿತೀನಿ ಯಾವಾಗಾದ್ರೂ ಊರಿಗೆ ಹೋದಾಗ. ಇಲ್ಲ ಅಂತ ಹೇಳಿದ್ರೆ ನನಗೆ ಆಸೆ ಆದಾಗ ನಮ್ದೇ ಎತ್ತುಗಳಿದೆ, ನೇಗಿಲು ಕಟ್ತೀನಿ, ನೇಗಿಲು ಹೊಡಿತೀನಿ. ನಾನೇ ನೇಗಿಲು ಹೊಡಿತೀನಿ. ಒಂದು 1 ಅವರ್ 2 ಅವರ್ ನೇಗಿಲು ಹೊಡೆದು ಅದ್ರಲ್ಲಿ ನಡೀತೀವಲ್ಲ ಮಣ್ಣಲ್ಲಿ, ಅಲ್ಲಿ ಅದೇ ವಾಕಿಂಗ್ ಲೆಕ್ಕ. ನೀವು ಆ ಮಣ್ಣಲ್ಲಿ ವಾಕಿಂಗ್ ಮಾಡೋದು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಂದೇ. ನೀವು ಒಂದು ವರ್ಷ ಎಲ್ಲ ನೀವು ತಾರ್ ರೋಡಲ್ಲಿ ಸಿಮೆಂಟ್ ರೋಡಲ್ಲಿ ವಾಕಿಂಗ್ ಮಾಡೋದು ಒಂದೇ. ಆ ಮಣ್ಣಲ್ಲಿ ಗ್ರಾವಿಟಿ ಪವರ್ ಇರೋದು. ಇವಾಗ ನಾವು ಬೀಜ ಹಾಕಿದ್ರೆ ಎಷ್ಟು ಫಲ ಕೊಡುತ್ತೆ ನಮ್ಗೆ, ಅದರಲ್ಲೇ ಪವರ್ ಇರೋದು. ಅದನ್ನ ನಮ್ಮ ಕಾಲಿಗೆ ಟಚ್ ಆಗ್ಬೇಕು. ಗ್ರಾವಿಟಿ ಪವರ್ ಸರ್. ಇವತ್ತು ಮಣ್ಣಲ್ಲಿ ಮನೆಗೆ ನೀವು ಗ್ರೌಂಡ್ ಕರೆಂಟ್ ಎಲ್ಲಿ ಕೊಡ್ತೀರಾ ನೀವು? ಎಲ್ಲ ಹೊರಗಡೆ ಬಂದ್ಬಿಟ್ಟು ಹಳ್ಳ ತೆಗೆದು ಮಣ್ಣಲ್ಲಿ ಇದ್ದಿಲಾಕಿ ಎಲ್ಲ ಹಾಕಿ ಗ್ರೌಂಡ್ ಕೊಡ್ತೀನಿ. ಯಾಕೆ ಅಲ್ಲಿ ಕೊಡ್ತೀರಾ ನೀವು? ಬೇರೆ ಎಲ್ಲ ಅರ್ಥಿಂಗ್ ಅಂತೀವಿ ನಾವು. ಅರ್ಥಿಂಗ್ ಅಂತಿರಲ್ಲ, ಅದೇ ಮಣ್ಣಲ್ಲಿ ಆ ಪವರ್ ಇದೆಯಲ್ಲ ಭೂಮಿನಲ್ಲಿ, ಆ ಪವರ್ ನಮ್ ಕಾಲ್ಗೂ ಸಿಗುತ್ತಲ್ಲ. ಅದನ್ನ ಮಾಡ್ಬೇಕು. ಅದನ್ನ ಮಾಡ್ಬೇಕು. ಪ್ರಕೃತಿಯನ್ನ ಬಿಟ್ಟು ನಾವ್ ಏನ್ ಮಾಡಿದ್ರು ವೇಸ್ಟ್. ಪ್ರಕೃತಿನ ಬಿಟ್ಟು ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.